ಈ ಒಂದು ದೃಷ್ಟಿಕೋನದಲ್ಲಿ ವಿವೇಕಾನಂದ ಹೇಗೆ ಶ್ರದ್ಧೆ, ಯಾಕೆಂದರೆ ಶ್ರದ್ಧೆಯ ಮೂರ್ತಿವಂತಂದವರು ವಿವೇಕಾನಂದರು ಬೇರೆ ಅಲ್ಲ, ಶ್ರದ್ಧೆ ಬೇರೆ ಅಲ್ಲ. ಅದರಿಂದ ವಿವೇಕಾನಂದರು ಅಂತ ಹೇಗೆ ಅದ್ರ ಬಗ್ಗೆ ಒಂದು ಕೆಲವು ಚಿಂತನೆ ಮಾಡೋಣ. ಸ್ವಾಮಿ ವಿವೇಕಾನಂದರ ಅದ್ಭುತ ಪ್ರಖರವಾಗಿರ್ತಕ್ಕಂಥ ಅದ್ಭುತ ಶ್ರದ್ಧೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ, ಬಹುಮುಖ ವ್ಯಕ್ತಿತ್ವ, ಆಧ್ಯಾತ್ಮಿಕ ವ್ಯಕ್ತಿತ್ವ, ಪ್ರಚಂಡ ವ್ಯಕ್ತಿತ್ವ, ಚಂಡ ರಶ್ಮಿಯನ್ನು ಹುಡುಕ್ತಕ್ಕಂಥ ಅನಂತ ಆನಂದವನ್ನು ಕೊಡ್ತಕ್ಕಂಥ ಚಿಂತನೆಯನ್ನು ಜಾಗೃತಗೊಳಿಸ್ತಕ್ಕಂಥ ಮಹಾನ್ ವ್ಯಕ್ತಿತ್ವ. ಅವರ ಆದರ್ಶ ಜೀವನದ ಆ ಪ್ರಕಟ ಚಂಡ ರಶ್ಮಿಯನ್ನು ಯಾರು ಸ್ವೀಕಾರ ಮಾಡದೇ ಇರಲಿಕ್ಕಾಗಲ್ಲ. ವಿವೇಕಾನಂದರ ಅತ್ಯಂತ ಶ್ರೇಷ್ಠ ಚಿಂತನೆಗಳನ್ನು ಶತ್ರುಗಳಾಗಲಿ ಮಿತ್ರರಾಗಲಿ ಯಾರು ಸುಮ್ಮನೆ ಬಿಡಲ್ಲ. ವಿವೇಕಾನಂದ ಹೊಗಳಿಕಾದರೂ ವಿವೇಕಾನಂದ ಬೇಕು, ತೆಗಳಬೇಕು ವಿವೇಕಾನಂದ ಬೇಕು. ಹೇಗೆ ಶಂಕರಾಚಾರ್ಯ ಒಂದು ಕಾಲದಲ್ಲಿ ಜಗತ್ತನ್ನೇ ಅವರು ಶಂಕರ ದಿಗ್ವಿಜಯ ಮಾಡಿದ್ರು, ಹಾಗೆ ಪ್ರಪಂಚ ದಿಗ್ವಿಜಯ ಮಾಡಿದಂಥ ಮಹಾನ್ ಚೇತನ ವಿವೇಕಾನಂದರು. ಅವ್ರನ್ನ ಶತ್ರು ಮಿತ್ರ ಆಗಲಿ ನರನಾರಿಯಾಗಲಿ ಆಹ್ವಾನಿತರಾಗಿರ್ಬೋದು ಪ್ರತಿಯೊಬ್ಬರೂ ಸಹ ವಿವೇಕಾನಂದ ಸ್ವೀಕಾರ ಮಾಡದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರಿಗೂ ವಿಷಯ ವಸ್ತು ಇಂದಿನ ಪರಿಸ್ಥಿತಿಗಳಂತೂ ಅತ್ಯಂತ. ಆದ್ದರಿಂದ ಪ್ರಪಂಚದ ಎಲ್ಲ ನರನಾರಿಯರ ಮನಸ್ಸಿನಲ್ಲಿ ಯಾರ್ಯಾರ ಚಿಂತನೆಯನ್ನು ಮಾಡ್ತಾರೋ ಪ್ರತಿಯೊಬ್ಬರಿಗೂ ಸಹ ವಿವೇಕಾನಂದ ಬೇಕು. ಪರ ವಿರೋಧ ಎರಡಕ್ಕೂ ಬೇಕು ಆಗಿದ್ದಾರೆ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆತ್ಮಶ್ರದ್ಧೆಯನ್ನು ಹೊಂದಿರತಕ್ಕಂಥವ್ರು ಸ್ವಾಮಿ ವಿವೇಕಾನಂದ. ಎಷ್ಟು ಮಟ್ಟಕ್ಕಪ್ಪ ಅವರ ಶ್ರದ್ಧೆಯ ನುಡಿಗಳು ಅಂದರೆ ಸಾಮಾನ್ಯ ಜನರಲ್ಲಿ ರಾಷ್ಟ್ರ ಪ್ರೇಮವನ್ನು ಬಿಡಿಸ್ತಕ್ಕಂಥದ್ದು. ರಾಷ್ಟ್ರಭಕ್ತಿ ಪ್ರೇಮ ಏನಂದರೆ ಸ್ವಂತಿಕೆಯನ್ನು ಕಡೆಗಣಿಸಿ ವಿಶಾಲತೆಯ ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್ ಅಂತ ಹೇಳ್ತಾರೆ ನೋಡಿ. ದೊಡ್ಡದಾಗಿ ಥಿಂಕ್ ಬಿಗ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ರಾಷ್ಟ್ರ ಪ್ರೇಮ ಮೊದಲನೇ ಸ್ಟೆಪ್. ಆಧ್ಯಾತ್ಮಿಕಕ್ಕೆ ಹೋಗೋಕ್ಕಿಂತ ಮೊದಲು ನಾವು ರಾಷ್ಟ್ರವನ್ನು ಪ್ರೀತಿಸ್ತೀನ ನಾನು. ಹಾಗೆ ಸಾಮಾನ್ಯ ಜನರಲ್ಲಿ ರಾಷ್ಟ್ರ ಪ್ರೇಮವನ್ನು ಬಿತ್ತುವ, ಯುವಕರಲ್ಲಿ ವೀರೋತ್ಸಾಹವನ್ನು ಕೆರಳಿಸುವ ವಿವೇಕಾನಂದ ಮಾತು ಯುವಕರಲ್ಲಿ ವೀರ್ಯೋತ್ಸಾಹವನ್ನು ಕೆರಳಿಸ್ತಕ್ಕಂಥದ್ದು. ಆಧ್ಯಾತ್ಮಿಕ ಸಾಧಕರಲ್ಲಿ ಆತ್ಮ ಚಿಂತನೆಯ ಜೊತೆಗೆ ಅವರು ಸಾಧನೆ ಮಾಡಲಿಕ್ಕೆ ಬೇಕಾದಂಥ ಇಚ್ಛಾಶಕ್ತಿಯನ್ನು, ಆಧ್ಯಾತ್ಮಿಕ ಜಾಗೃತಿಯನ್ನು ಮಾಡ್ತಕ್ಕಂಥದ್ದು. ವಿವೇಕಾನಂದ ಒಂದು ನುಡಿ ಎಷ್ಟು ಮಟ್ಟ ನೋಡಿ. ಸಾಮಾನ್ಯ ಜನರಿಗೆ ರಾಷ್ಟ್ರ ಪ್ರೇಮ ಯಾವ ಮಟ್ಟದಲ್ಲಿ ನಾವಿದ್ದೀನೋ ಅವ್ರ ಮಾತು ಕೇಳಿದಾಗ, ಯುವಕರಿಗೆ ವೀರ್ಯೋತ್ಸಾಹ, ಸಾಧಕರಿಗೆ ಆಧ್ಯಾತ್ಮಿಕ ಜಾಗೃತಿ. ಇಂಥ ಬಹುಮುಖ ರೀತಿಯಲ್ಲಿ ಪ್ರಪಂಚದಲ್ಲಿ ಕೆಲಸ ಮಾಡ್ತಕ್ಕಂಥ ಚಿಂತನೆಯ ಶಬ್ದದ ಆ ವೈಖರಿ ವಿವೇಕಾನಂದ. ಅಂಥವರು ಆ ಒಂದು ಆತ್ಮಶ್ರದ್ಧೆಯಿಂದ ಬರ್ತಕ್ಕಂಥದ್ದು. ವಿವೇಕಾನಂದನ ಯಾಕೆ ಇಡೀ ಜಗತ್ತು ಇಷ್ಟಪಡುತ್ತೆ? ಕೇವಲ ಭಾರತ ದೇಶದಲ್ಲಿ ಹುಟ್ಟಿದ್ರು ಭಾರತೀಯರು ಅನ್ನೋದಷ್ಟೇ ಅಲ್ಲ, ಪ್ರಪಂಚನೇ ಇಷ್ಟಪಡುತ್ತೆ. ಏನಕ್ಕೋಸ್ಕರ ಅಂದರೆ ವಿವೇಕಾನಂದ ಹೊಸ ನಿರ್ಮಾಣಕ್ಕೆ ಕರೆ ಕೊಟ್ಟರು, ಹೊಸ ನಿರ್ಮಾಣಕ್ಕೋಸ್ಕರವಾಗಿ ಕರೆ ಕೊಟ್ಟರು. ಹೇಗೆ ಅವರು ಹೊಸ ನಿರ್ಮಾಣ ಹೇಗಪ್ಪ ಅಂತಂದರೆ ವಿಚಾರಪೂರ್ವಕ ಹಾಗೂ ವೈಜ್ಞಾನಿಕವಾಗಿತ್ತು, ಹೊಸ ಪದ್ಧತಿಗೆ ನಿರ್ಮಾಣವಾಗಬೇಕು ಅಂತ ಅವರು ಕರೆ ಕೊಟ್ಟರು. ಏನದ ಕತೆ, ಹೇಗಿರಬೇಕು ಆ ಹೊಸ ಪದ್ಧತಿಯ ನಿರ್ಮಾಣ ಅಂದರೆ ಹಳೆಯದರ ವಿಕಾಸವಾಗಿರಬೇಕು. ಹೊಸ ಪದ್ಧತಿ ಹಳೆಯದು ಹಾಗೆ ಇರುತ್ತೆ, ಆದರೆ ಅದನ್ನ ಆಚರಣೆ ತರ್ತಕ್ಕಂಥ ಪದ್ಧತಿ ಈ ಕಾಲಕ್ಕೆ ದೇಶ ಕಾಲ ನಿಮಿತ್ತವಾಗಿರುತ್ತೆ. ಆ ರೀತಿಯ ಕರೆಯನ್ನು ಕೊಟ್ಟರು. ಯಾಕೆ ಅಂದರೆ ಹಳೆಯದರಲ್ಲಿ ಬೇಕಾದಷ್ಟು ಹೊಸದನ್ನು ನಿರ್ಮಾಣ ಮಾಡ್ತಕ್ಕಂಥ ಜೀವಶಕ್ತಿ ಅವರ ಭಾಷೆಗಳಿತ್ತು. ಅದು ಅಷ್ಟೊಂದು ಸಹಕಾರಿಯಾಗಿ ಮಾಡ್ತಾ ಇತ್ತು. ಈ ಯುವಶಕ್ತಿ ಜಾಗೃತ ಎಲ್ಲೆಲ್ಲೂ ನಡೀತಾ ಇದೆ. ಯಾಕೆಂದರೆ ವಿಶ್ವಪ್ರೇಮಿ, ಮಾನವ ಪ್ರೇಮಿ, ವಿಶ್ವ ಮಾನವ ವಿವೇಕಾನಂದ ನುಡಿಗಳು ಅಷ್ಟರ ಮಟ್ಟಕ್ಕೆ ಜಾಗೃತವಾಗಿತ್ತು. ಸ್ವಾಮಿ ವಿವೇಕಾನಂದರ ತಮ್ಮ ಪರಿಪೂರ್ಣವಾದ ಜೀವನ ನೋಡಿದಾಗ ಅವರು ಪ್ರಥಮದಲ್ಲಿ ಪರಿವ್ರಾಜಕರಾಗಿದ್ದಾಗ ಭಾರತದ ಉದ್ದಗಲವನ್ನು ಸಂಚಾರ ಮಾಡಿದಾಗ ಅಂದಿನ ಕಾಲದ ಪರಕೀಯರ ಆಳ್ವಿಕೆಯ ಅಡಿಯಲ್ಲಿರ್ತಕ್ಕಂಥ ಜನರ ಮನಸ್ಸಿನ ದುಸ್ಥಿತಿಯನ್ನು ದರ್ಶನ ಮಾಡಿದ್ರು. ಅಂದಿನ ಯುವಶಕ್ತಿಯ ಮನಸ್ಸು ಹೇಗಿದೆ, ಅವ್ರಿಗೆ ಏನು ಕೊರತೆಯಾಗಿದೆ ಅನ್ನೋದನ್ನು ಗಮನಿಸಿದ್ರು. ಅದನ್ನು ಕೊಡಬೇಕು. ಏನು ಕೊರತೆಯಾಗಿದೆಯೋ ಮನುಷ್ಯನಿಗೆ ಅಂಥ ಒಂದು ವಿಟಮಿನ್ ಕೊಡಬೇಕು, ಪವರ್ಫುಲ್ ಟಾನಿಕ್ ಕೊಡಬೇಕಾಗಿದೆ.
ಅದೇನಪ್ಪ ಅಂದರೆ ಆತ್ಮವಿಶ್ವಾಸ, ಆತ್ಮಶ್ರದ್ಧೆ, ಅದನ್ನು ಕೊಡಬೇಕು. ಯಾವಾಗ ಮನುಷ್ಯನಿಗೆ ತನ್ನಲ್ಲಿ ತನಗೆ ವಿಶ್ವಾಸ ಇರೋದಿಲ್ವೋ, ತನ್ನಲ್ಲಿ ನಂಬಿಕೆ ಇರೋದಿಲ್ವೋ, ತನ್ನಲ್ಲಿ ತನಗೆ ಶ್ರದ್ಧೆ ಇರೋದಿಲ್ವೋ, ಇನ್ನು ಏನು ತಾನೇ ತನ್ನ ಜೀವನನೇ ಸರಿ ಮಾಡ್ಕೊಳ್ಳೋಕ್ಕಾಗ ಜಗತ್ತಿಗೆ ಏನು ಕೊಟ್ಟಾಗ? ಯಾವಾಗ ಮನುಷ್ಯನಿಗೆ ತನ್ನಲ್ಲಿ ವಿಶ್ವಾಸ ಕಡಿಮೆ ಆಗುತ್ತೋ, ಆತ್ಮಶ್ರದ್ಧೆ ಇರೋದಿಲ್ವೋ, ಕೊರತೆ ಇರ್ತೋ, ಏನಾಗುತ್ತೆ? ಮೊದಲು ಪರಾವಲಂಬನೆ ಬರ್ತದೆ, ಆಷಾಢಪತಿತನ ಬರ್ತದೆ, ಅನೈತಿಕ ನೀತಿಯಲ್ಲಿ ನಡೀತಕ್ಕಂಥದ್ದು ನಾಟಕೀಯ ಜೀವನ, ಹೀಗೆ ದಾಸತ್ವದ ಚಿಂತನೆಗಳು ಮನೆ ಮಾಡ್ಕೊಂಡ್ಬಿಡುತ್ತೆ. ಯಾರಿಗೆ ವಿಶ್ವಾಸವನ್ನು ಕಳ್ಕೊಂಡಿರ್ತಾರೋ ಅಂಥವ್ರಿಗೆ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಸ್ವಂತಿಕೋಸ್ಕರ ಎಂತ ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿತಾರೆ. ಯಾಕೆಂದ್ರೆ ಆತ್ಮಶ್ರದ್ಧೆಯ ಕೊರತೆ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಅಂದಿನ ಯುವ ಜನಾಂಗಕ್ಕೆ ಬಡದಕ್ಕೆ ಹೇಳ್ತಾರೆ, ನಿಮ್ಗೆ ಎಷ್ಟು ಸಾವಿರ ದೇವರುಗಳು ಬಂದರೂ ನಿಮ್ಮನ್ನು ಮೇಲೆತ್ತಕ್ಕಾಗಲ್ಲ, ನಿಮ್ಮಲ್ಲಿ ನಿಮ್ಗೆ ವಿಶ್ವಾಸ ಇಲ್ಲದೆ ಹೋದ್ರೆ ಯಾರೂ ಹೆಲ್ಪ್ ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಓನ್ ಡೆಸ್ಟಿನಿ, ಯು ಆರ್ ರೈಟರ್ ಆಫ್ ಯುವರ್ ಓನ್ ಫ್ಯೂಚರ್. ಎಷ್ಟು ಅಂತ ಆ ಮಾರ್ನುಡಿಗಳನ್ನು ಹೇಳ್ತಾ ಇದ್ರು ಅಂದ್ರೆ ಅದು ಆತ್ಮಶ್ರದ್ಧೆಯ. ಯಾಕಂದ್ರೆ ಸ್ವಾವಲಂಬನೆ ಮತ್ತು ಸ್ವತಂತ್ರತೆಯ ಚಿಂತನೆ ಆತ್ಮವಿಶ್ವಾಸದ ಪ್ರತಿಫಲ. ಯಾರಿಗೆ ತನ್ನಲ್ಲೇ ಶ್ರದ್ಧೆ ಮತ್ತು ವಿಶ್ವಾಸ ಇರ್ತದೋ ಚಿಂತನೆಯ ರೂಪದಲ್ಲಿ ಎಲ್ಲ ಕಡೆ ಇದ್ದಾರೆ. ಹೇಳ್ತಾರೆ, ದ ಡೆತ್ ಟೂಮ್ ಆಫ್ ದ ಡೆಡ್ ಈಸ್ ದ ಹಾರ್ಟ್ ಆಫ್ ಲಿವಿಂಗ್. ಅಂದ್ರೆ ನಾವೆಲ್ಲ ಬದುಕಿದ್ದೇವೆ, ಸುಮ್ಮನೆ ಉಸಿರಾಡುವ ದೇಹಗಳಾಗಲ್ಲ. ವಿವೇಕಾನಂದ ಚಿಂತನೆಗಳು ಬಂದಿರೋರು ಬರೀ ಉಸಿರಾಡುವ ದೇಹಗಳಲ್ಲ, ಚೈತನ್ಯವನ್ನ ಶ್ರದ್ಧೆಯನ್ನು ಹೊಂದಿರ್ತಕ್ಕಂಥ ಏನ್ ಬೇಕಾದ್ರೂ ಸಾಧಿಸ್ತೀನಿ ಅಂತ ಮನೋಭಾವ ಇಟ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ನಮ್ಮ ಪ್ರತಿಯೊಂದು ನಮ್ಮ ಹೃದಯ ಗಹ್ವರದಲ್ಲಿ ವಿವೇಕಾನಂದ ಚಿಂತನೆ ಇವತ್ತು ಅನುರಣಿತವಾಗಿದೆ. ದಶ ದಿಕ್ಕುಗಳನ್ನು ಮೊಳಗಿಸ್ತಾ ಇದೆ ಪ್ರಪಂಚದ ಎಲ್ಲ ಕಡೆ. ಯಾಕಂದ್ರೆ ವಿಶ್ವಮಾನವ ವಿವೇಕಾನಂದ ಇಟ್ ಟಾಟ್ ಫಾರ್ ಹ್ಯೂಮನಿಸಮ್. ಯಾವುದೋ ಒಂದು ಭೂಭಾಗಕ್ಕೋ, ಒಂದು ಜನಾಂಗಕ್ಕೋ, ಒಂದು ಪಂಗಡಕ್ಕೋ ಸೀಮಿತ ಮಾಡೋಕ್ಕಾಗಲ್ಲ ವಿವೇಕಾನಂದನ. ಅವರು ವಿಶ್ವಮಾನವ, ಇಡೀ ಜಗತ್ತಿಗೆ ಕೊಟ್ಟಂತ ಮಹಾನ್ ಚೇತನ. ವಿವೇಕಾನಂದರ ಹೃದಯ ಮಾನವ ಪ್ರೇಮವನ್ನು ತುಂಬಿಕೊಂಡಿರ್ತಕ್ಕಂಥ ಹೃದಯ. ಅಂದ್ರೆ ಮಾನವನ ಜಾಗೃತಿ ಮಾಡಿ ದೇವನನ್ನಾಗಿ ಮಾಡೋದು. ಅವರಿವತ್ತು ದೇಹದಲ್ಲಿ ಇಲ್ಲ ಅಂದ್ರೆ ಹೇಗಿದ್ರಪ್ಪ ಅಂದ್ರೆ ಸರ್ವತ ಪಾಣಿಪಾದಂತ ಸರ್ವತೋಕ್ಷಿ ಶಿರೋಮುಖಂ. ನಮ್ಮ ಉಪನಿಷತ್ ವಾಕ್ಯ ಇರುತ್ತೆ, ಎಲ್ಲ ಕಡೆಗೂ ಇದ್ದಾರೆ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ವಿವೇಕಾನಂದ. ಗೋವಿಂದ ಅಂತ ಇದೆ, ಅಲ್ಲಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಇಲ್ಲಿ ಅಣುರೇಣು ತೃಣಕಾಷ್ಟ ವಿವೇಕಾನಂದ. ಎಲ್ಲ ಕಡೆ ಎಷ್ಟು ಅವರ ಜಯಂತಿನ ದೇಶಗಳೆಲ್ಲ ಆಚರಣೆ ಮಾಡ್ತಾರೆ, ಓದ್ತಾರೆ, ತಿಳ್ಕೊಳ್ತಾರೆ, ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಆದ್ರಿಂದ ವಿವೇಕಾನಂದರು ಸರ್ವತೋಕ್ಷಿ ಶಿರೋಮುಖಂ, ಎಲ್ಲ ಕಡೆ ಕಣ್ಣಿದೆ, ಎಲ್ಲ ಕಡೆ ಬಂದಿದೆ, ಎಲ್ಲ ಕಡೆ ಚಿಂತನೆ ಇದೆ. ಅಂಥ ವಿವೇಕಾನಂದರು ಅಷ್ಟು ಉತ್ಕೃಷ್ಟವಾಗಿ ಕಡಿಮೆ ಸಂಖ್ಯೆ ಕೊಡಬೇಕು ಅಂದರೆ ಆತ್ಮವಿಶ್ವಾಸ, ಸ್ವಾವಲಂಬನೆ, ಅದರ ಪ್ರಖರತೆ, ಅದರ ಚಂಡರಶ್ಮಿ ಅಷ್ಟು ಮಟ್ಟಿಗಿದೆ. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಒಂದು ಮಾತನ್ನ, ನಾನೊಂದು ರೂಪರಹಿತ ಧ್ವನಿ. ಎಷ್ಟು ಚೆನ್ನಾಗಿದೆ ನೋಡಿ, ರೂಪರಹಿತ ಧ್ವನಿ. ರೂಪ ಇತ್ತು, ದೇಹ ಇತ್ತು, ಲಿಮಿಟೆಡ್. ನಾನು ಅದರೊಳಗೆ ಎಲ್ಲೋ ಪಾಠ ಕಳೆದಾಗ ಮೈಕ್ ಇದ್ದಾಗ ಮಾತ್ರ ಕೆಲಸ ಮಾಡಬೇಕಾಗುತ್ತೆ. ಅವ್ರು ಹಾಗಲ್ಲ, ಐ ಆಮ್ ಎ ವಾಯ್ಸ್ ವಿತೌಟ್ ಎ ಫಾರ್ಮ್. ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗ್ತೀನಿ ನಾನು ತರಂಗದ ರೂಪದಲ್ಲಿ, ಯಾರ ಮನಸ್ಸಲ್ಲಿ ಬೇಕಾದ್ರೂ ಹೋಗ್ತೀನಿ, ಎಂತ ಅದ್ಭುತ ಕಾರ್ಯಗಳನ್ನು ಮಾಡಿಸ್ತೀನಿ. ಅದಕ್ಕೆ ಎಂತೆಂಥ ಸಾದೃಶ್ಯವಾಗಿರ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನು ನೋಡ್ತೀವಿ ವಿವೇಕಾನಂದ ಚಿಂತನೆದ ಅದನ್ನು ಬೆಳೆದಿರ್ತಕ್ಕಂಥವ್ರನ್ನ. ಅಂಥ ಒಂದು ವಿವೇಕಾನಂದರು ಇದು ಆತ್ಮಶ್ರದ್ಧೆ, ನನ್ನಲ್ಲಿ ನನಗೆ ವಿಶ್ವಾಸ, ನಾನು ಮಾಡ್ತಕ್ಕಂಥ ಕೆಲಸ ಸರಿ, ನನ್ನ ಜೀವನ ಸರಿ, ನನ್ನ ಚಿಂತನೆ ಸರಿ ಅಂತಕ್ಕಂಥ ವಿಶ್ವಾಸ ನನ್ನ ಮನಸ್ಸು ಕೊಡ್ಬೇಕು ಫಸ್ಟು. ಬೇರೆಯವರು ಬಂದು ನೀನು ಸರಿ ಅನ್ನೋಕ್ಕಿಂತ ಮೊದಲು ನಿನ್ನ ಚಿಂತನೆ, ನಿನ್ನ ವ್ಯವಹಾರ, ನಿನ್ನ ಆಚಾರ, ನಿನ್ನ ಜೀವನ ಸರಿಯಾಗಿ ಅಂತ ನನಗೆ ನನ್ನ ಅಂತರಾತ್ಮದ ಒಪ್ಪಿಗೆ ಬರಬೇಕು. ಅಂದ್ರೆ ವಿವೇಕಾನಂದ ನಿಜವಾಗ್ಲೂ ಓದ್ಕೊಂಡಿದ್ದೀನಿ, ಅಧ್ಯಯನ ಮಾಡಿದ್ದೀನಿ, ತಿಳ್ಕೊಂಡಿದ್ದೀನಿ, ಆಚರಣೆ ತರ್ತೀನಿ ಅಂತ ದೃಢ ವಿಶ್ವಾಸ ನಮ್ಮಲ್ಲಿ ಯಾವಾಗ ಬರ್ತದೋ ಆಗ ವಿವೇಕಾನಂದರೇ ಬಂದು ಕೆಲಸ ಮಾಡ್ತಾರೆ. ಬೆಳಗ್ಗೆ ಒಂದು ಉಪನ್ಯಾಸ ಕೇಳ್ತಾ ಇದ್ವಿ, ವಿವೇಕಾನಂದ ಶ್ರೀರಾಮಕೃಷ್ಣ ನೋಡ್ತಾ ಇದ್ರು, ಅವ್ರ ಒಳಗಡೆ ಇವರೇ ಎಂಟರ್ ಆಗ್ತಾರೆ ಅಂತ. ಈಗ ವಿವೇಕಾನಂದರೇ ನಿಮ್ಮಲ್ಲಿ ಪ್ರವೇಶ ಮಾಡಿಬಿಡ್ತಾರೆ. ಅವರ ಚಿಂತನೆಗಳನ್ನ 4 ದಿವಸ ಓದಿದ್ರೆ ಸಾಕು, 4 ಪದಗಳನ್ನ ಸುಮ್ಮನೆ ಜಪ ಮಾಡ್ದಾಗ ಮಾಡಿ ಅದ್ಭುತ ಕಾರ್ಯಗಳನ್ನ ಅದು ಮಾಡುತ್ತೆ. ಹೀಗೆ ವಿವೇಕಾನಂದ ಕೊನೆ ಮಾತು ಏನಪ್ಪ ಹೇಳೋದು ಅಂದ್ರೆ, ಸೂರ್ಯನ ಕಿರಣಗಳಲ್ಲಿ ಅನೇಕ ಬಣ್ಣಗಳಿದೆ, ಕಾಣೋದಿಲ್ಲ ನಮಗೆ. ಆದರೆ ಪ್ರಿಸಮ್ ಪಟ್ಟಕದಲ್ಲಿ ಬಂದಾಗ ಸೂರ್ಯಕಿರಣ ವರ್ಣರಂಜಿತವಾಗಿ ಕಾಣುತ್ತೆ.
ಹಾಗೆ ಆ ಪರಬ್ರಹ್ಮ ವಸ್ತು ಅನಂತ ಜ್ಞಾನ ಅನ್ನೋದು ವಿವೇಕಾನಂದ ಅಂತಕ್ಕಂಥ ಪ್ರಿಸಮ್ ಮುಖಾಂತರ ಬಂದಾಗ ನಮ್ಮ ಯುವಜನಾಂಗಕ್ಕೆ, ಸನಾತನ ಧರ್ಮಕ್ಕೆ, ಸಾಮಾಜಿಕ ವ್ಯವಸ್ಥೆಗೆ, ರಾಜಕೀಯಕ್ಕೆ, ತಂತ್ರಗಾರಿಕೆಗೆ, ಕೈಗಾರಿಕಾ ಕ್ಷೇತ್ರಕ್ಕೆ, ಕೃಷಿ ಕ್ಷೇತ್ರಕ್ಕೆ, ಸಾಹಿತ್ಯಕ್ಕೆ, ಪ್ರತಿಯೊಂದು ಕಡೆನೂ ಸಹ ವಾಟ್ ಏನನ್ನು ಮುಟ್ಟಿಲ್ಲ ವಿವೇಕಾನಂದ ಅವರ ಜೀವನದಲ್ಲಿ. ಪ್ರತಿಯೊಂದು ಕ್ಷೇತ್ರವನ್ನು ಮುಟ್ಟಿದ್ರು. ಯಾಕೆಂದರೆ ಈಸ್ ಲೈಕ್ ಎ ಪ್ರಿಸಮ್. ಆ ಅನಂತವಾದ ಶಕ್ತಿ ಅವರ ಮುಖಾಂತರ ಹರಿತು. ಶ್ರೀರಾಮಕೃಷ್ಣರ ಮಾಧ್ಯಮದಿಂದ ವಿವೇಕಾನಂದ ಪಟ್ಟಕ ರೂಪವನ್ನು ತಾಳಿ ಇಡೀ ಪ್ರಪಂಚಕ್ಕೆ ವರ್ಣರಂಜಿತವಾಗಿ ಮಾಡತಕ್ಕಂಥ ಚಿಂತನೆಗಳಿಂದ ಏನದು ಉಪನಿಷತ್ತಿನ ಸತ್ಯವನ್ನು ಧಾರೆ ಹೇಳಿದರು. ಅಂತ ಉಪನಿಷತ್ತಿನ ಸತ್ಯ, ಅದಕ್ಕೆ ಅವರು ಕೊನೆಯ ಮಾತು ಹೇಳ್ತಾ ಇದ್ದಾರೆ ನಮಗೆ, ಗೋ ಬ್ಯಾಕ್ ಟು ಉಪನಿಷತ್ಸ್ ಅಂತ. ಉಪನಿಷತ್ತು ನಾವು ಎಷ್ಟು ಹೋಗ್ತೀವಿ ಅದು ಏನಂದ್ರೆ ಸತ್ಯ ಬಿಟ್ಟರೆ ಏನಿಲ್ಲ, ಅದೆಲ್ಲ ನನ್ನಲ್ಲೇ ಇದೆ, ನಾನು ಆಚರಣೆ ತರಬೇಕಷ್ಟೇ. ಬೇಕಾದಷ್ಟು ನಾವು ಕೇಳ್ತೀವಿ, ತಿಳ್ಕೊಳ್ತೀವಿ, ಆದರೆ ಆಚರಣೆಗೆ ತರೋದಿಲ್ಲ. ನಾವೆಲ್ಲರೂ ಓದಿದ್ದೀವಿ, ನಾವು ಯಾರು ದಟ್ಟಲ್ಲ. ನಾವು ಹಿಂದೆ ಬಿದ್ದಿರೋದಿಲ್ಲಪ್ಪ ಅಂದರೆ ಕೇಳಿದ್ದನ್ನ, ತಿಳಿದಿದ್ದನ್ನ, ಮನನ ಮಾಡಿದ್ದನ್ನ ಆಚರಣೆಗೆ ತರದೇ ಇರ್ತಕ್ಕಂಥದ್ದೇ ನಮ್ಮ ದೊಡ್ಡ ತಪ್ಪು. ಅದನ್ನ ವಿವೇಕಾನಂದ ಮಾತೆಯವರು, ಶಾರದಾ ದೇವರಿಗೆ ಶಕ್ತಿ ಕೊಡಲಿ. ನಮ್ಮಲ್ಲೂ ನಮ್ಮ ಆತ್ಮಶ್ರದ್ಧೆ ಜಾಸ್ತಿ ಆಗಲಿ, ನಮ್ಮ ಪರಾವಲಂಬಿತನ ಹೊರಟೋಗ್ಲಿ. ನಾವು ಯಾವಾಗಲೂ ನೈತಿಕವಾಗಿರೋಣ. ಸಮಾಜದ ಲೋಪದೋಷಗಳನ್ನ ಪರಿಹಾರ ಮಾಡೋದು ಹೇಗೆ ಅಂತ ನಾವೆಲ್ಲರೂ ಚಿಂತನೆ ಮಾಡೋಣ, ಆ ನಿಟ್ಟಿನಲ್ಲಿ ನಡೆಯೋಣ. ಇದು ಆತ್ಮಶ್ರದ್ಧೆಯ ಒಂದು ಪ್ರತಿಫಲ ಅಂತ ಹೇಳ್ತಾ, ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಭಕ್ತರಿಗೆ, ಎಲ್ಲ ಹಿರಿಯ ಕಿರಿಯ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾ ನನ್ನ ಈ ವಾಕ್ಯಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಸ್ವಾಮಿ ವಿವೇಕಾನಂದರ ಸ್ವಲ್ಪ ಕಾಲದಲ್ಲಿ ಭಾರತದ ಯುವಜನತೆಗೆ